ಅನ್ನುವಂಥದ್ದು ಒಂದು ಪ್ರಪೋಸಲ್ ಕಳಿಸುವಂಥದ್ದು. ಈ ಕನ್ಸಲ್ಟೆಂಟ್ ಅನ್ನು ಅವರೇ ಅಪಾಯಿಂಟ್ ಮಾಡ್ತಾರೆ. ತೇಜಸ್ವಿ ಸೂರ್ಯರವರೇ, ಮಾನ್ಯ ಅಶೋಕ್ ರವರೇ, ನಾನು ಒಂದಷ್ಟು ಪ್ರಮುಖವಾದ ಪ್ರಶ್ನೆಗಳಿದ್ದಾವೆ ನಿಮಗೆ ಕೇಳ್ತೀನಿ, ದಯಮಾಡಿ ಉತ್ತರವನ್ನು ಕೊಡುವಂಥದ್ದು ಆಗಬೇಕು. ನಿಮ್ಮ ಮೈಯಲ್ಲಿ ರಕ್ತ ಕಣಗಳೆಲ್ಲ ಬರೀ ಸುಳ್ಳೆ. ಅಶೋಕ್ ರವರು ಅಂದರೆ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಸುಳ್ಳು ಹೇಳುವಂಥದ್ರಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಅವರು ಡಾಕ್ಟರ್ ಆರ್ ಅಶೋಕ್ ಅಂತ. ಯಾಕೆಂದ್ರೆ 4 PhD ಮಾಡ್ಯವರು. ಸುಳ್ಳು ಹೇಳೋದ್ರಲ್ಲಿ 4 ಯೂನಿವರ್ಸಿಟಿಯಿಂದ 4 PhD ಮಾಡಿದ್ದಾರೆ. ಸುಳ್ಳು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ನೆತ್ತಿ ಮೇಲೆ ಹೊಡೆದಂಗೆ ಹೇಳ್ತಾರೆ. ಇದು ನಮ್ಮ ಪ್ರಾಜೆಕ್ಟ್, DK ಶಿವಕುಮಾರ್ ಅವರ ಪ್ರಾಜೆಕ್ಟ್ ಅಲ್ಲ ಮಿಸ್ಟರ್ ಅಶೋಕ್. ಇಟ್ ಇಸ್ ದ ಪ್ರಾಜೆಕ್ಟ್ ಇನಿಷಿಯೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಹೆಡೆಡ್ ಬೈ BJP. ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪ್ರಪೋಸಲ್ ಅವರೇ ಕೊಟ್ಟಿದ್ದಾರೆ. ಕನ್ಸಲ್ಟೆಂಟ್ ಗಿವನ್ ದ ಪ್ರಪೋಸಲ್, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. 6 ನ್ಯಾಷನಲ್ ಹೈವೇಸ್ನ ಕನೆಕ್ಟ್ ಮಾಡುವಂಥ ಒಂದು ಟನಲ್ ರೋಡ್ ಇದು. ಒಂದು ಮೈಸೂರು ರೋಡ್ NH 275 ಟು ಹೊಸೂರು ರೋಡ್ NH 48 ಅಂಡ್ NH 75. ಎರಡನೇದು ತುಮಕೂರು ರೋಡ್ NH 48 ಟು ಬೆಳ್ಳಾರಿ ರೋಡ್ NH 44. ಇನ್ನೊಂದು ಓಲ್ಡ್ ಮಡ್ರಾಸ್ ರೋಡ್ NH 4 ವಯಾ ಅನ್ ಅಂಡರ್ಗ್ರೌಂಡ್ ನೆಟ್ವರ್ಕ್ ಟು ಆಲ್ ದಿ NHs. ಒಟ್ಟು 6 NHಗಳನ್ನು ಕನೆಕ್ಟ್ ಮಾಡುತ್ತೆ ಇದು ಟನಲ್ ರೋಡ್. ಇವರು ಹಾಪೆಲ್ಲು ಮತ್ತು ಆರೆಂಜ್ಗೆ ಕಂಪೇರ್ ಮಾಡ್ತಾರೆ. ಹಾಪೆಲ್ಲು ಮತ್ತು ಆರೆಂಜಿನ ಕಂಪೇರ್ ಮಾಡಿ 6 ನ್ಯಾಷನಲ್ ಹೈವೇಸ್, ಒಂದು ನ್ಯಾಷನಲ್ ಹೈವೇ 275, ಇನ್ನೊಂದು ನ್ಯಾಷನಲ್ ಹೈವೇ 48, ಮೂರನೇದು ನ್ಯಾಷನಲ್ ಹೈವೇ 75, ನಾಲ್ಕನೇದು ನ್ಯಾಷನಲ್ ಹೈವೇ 48, ಮತ್ತೆ ನ್ಯಾಷನಲ್ ಹೈವೇ 44, ನ್ಯಾಷನಲ್ ಹೈವೇ 4. ಇಷ್ಟು ನ್ಯಾಷನಲ್ ಹೈವೇಗಳು ಕನೆಕ್ಟ್ ಆಗುವಂಥದ್ದು. ನೆಲಮಂಗಲದಲ್ಲಿ ಎಂಟ್ರಿ ಆದರೆ ಯಾವುದಾದ್ರೂ ಒಂದು ವೆಹಿಕಲ್ಲು, ಅವನು ಹೊಸೂರಿಗೆ ಹೋಗಬೇಕು, ಧರ್ಮಪುರಿಗೆ ಹೋಗಬೇಕು, ಕೃಷ್ಣಗಿರಿಗೆ ಹೋಗಬೇಕು, ಅವನು ಮತ್ತೆ ಬೆಂಗಳೂರು ಒಳಗಡೆ ಬರುವಂಥ ಅವಶ್ಯಕತೆ ಇಲ್ಲ. ಟನಲ್ ರೋಡಲ್ಲಿ ನುಗ್ಗಬಹುದು. ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಂದ್ರೆ ಯಾವುದ್ರಲ್ಲಿ ಹೊಡಿಬೇಕು ಇವ್ರಿಗೆ, ಏನರಲ್ಲಿ ಹೊಡಿಬೇಕು ಅನ್ನುವಂಥದ್ದು ಮಾನ್ಯ ಮನೋಹರ್ ಅವರೇ ಹೇಳಬೇಕು. ದಯಮಾಡಿ BJP ಅವ್ರಿಗೆ ಅಟ್ಟಾಡ್ಸ್ಕೊಂಡು ಏನರಲ್ಲಿ ಹೊಡಿಬೇಕು ಅನ್ನುವಂಥದ್ದು ಅವರೇ ಹೇಳಬೇಕು. ಈ ಚಪ್ಲಿ ಕೆರ ಪರವೆಲ್ಲ ಹಳೇದಾಗೋಯ್ತು, ಅವರೆಲ್ಲ ಅದಕ್ಕೆ ಒಗ್ಗಿಸ್ಕೊಂಬಿಟ್ಟವ್ರೆ. ಸುಳ್ಳು ಹೇಳೋದ್ರಲ್ಲಿ ಮಿತಿ ಬೇಕು. ನಾವು ಕೊಟ್ಟಿರುವಂಥ ಮಾಹಿತಿ, ನಾನು ಕೊಡ್ತಾ ಇರುವಂಥ ಮಾಹಿತಿ ಅಲ್ಲ. ದಿಸ್ ಇಸ್ ದ ಇನ್ಫಾರ್ಮೇಶನ್ ವಿಚ್ ಇಸ್ ಗಿವನ್ ಬೈ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಅಂಡ್ ಸರ್ಫೇಸ್. ಇದು 1 ಕಿಲೋಮೀಟರ್ ಲೆಂತ್ ಇದನ್ನ ಟನಲ್ ನಿರ್ಮಾಣ ಮಾಡುವಂಥದ್ದಕ್ಕೆ ತಗುಲುವಂಥ ವೆಚ್ಚ ನಾವು ಎಸ್ಟಿಮೇಟ್ ಮಾಡಿರುವಂಥದ್ದಲ್ಲ. ಅಗೇನ್ ಇಟ್ ಈಸ್ ಎಸ್ಟಿಮೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಓನ್ಲಿ. ದ ಕಾಸ್ಟ್ ಇಸ್ ಗೋಯಿಂಗ್ ಟು ಬಿ 446 crore. 446 crore. BJPಯವರೇ ಇಡೀ ದೇಶದಲ್ಲಿ ನಿರ್ಮಾಣ ಮಾಡಿರುವಂಥ ಟನಲ್ಗಳನ್ನು ಕೂಡ ನಾನು ಹೇಳ್ತೀನಿ. ನಾನು ಯಾವ್ಯಾವ ಎಲ್ಲೆಲ್ಲಿ ಟನಲ್ ನಿರ್ಮಾಣ ಮಾಡಿದ್ದಾರೆ, ಎಷ್ಟೆಷ್ಟು ವೆಚ್ಚ ತಗಲಿದೆ ಅನ್ನುವಂಥದ್ದು ಹೇಳ್ತೀನಿ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದ್ರೆ ಟೋಲು. ಆ ಅಶೋಕ್ಗೆ ನಾಚಿಕೆ ಆಗಬೇಕು. ಒಬ್ಬ ವಿರೋಧ ಪಕ್ಷ ನಾಯಕ ಹೆಂಗಿರಬೇಕು? 2,000 ರೂಪಾಯಿ ಕೊಡ್ಬೇಕಂತೆ, 5,000 ರೂಪಾಯಿ ಕೊಡ್ಬೇಕಂತೆ ಟೋಲ್, ಒಂದು ಎಂಟ್ರಿಯಿಂದ ಇನ್ನೊಂದು ಎಂಟ್ರಿ ಓಕೆ ಅಂತ ಬರೀ ಸುಳ್ಳು ಹೇಳ್ತಾನೆ ಮನುಷ್ಯ. ನಾವು ಫಿಕ್ಸ್ ಮಾಡಿಲ್ಲ ಸ್ವಾಮಿ, ಅಗೇನ್ ಯೂನಿಯನ್ ಮಿನಿಸ್ಟರ್, ನಿಮ್ಮ ಸರ್ಕಾರ ಫಿಕ್ಸ್ ಮಾಡಿರುವಂಥದ್ದು. ಪ್ರಪೋಸ್ಡ್ ಟೋಲ್ ಫಿಕ್ಸ್ಡ್, ಪ್ರಪೋಸ್ಡ್ ಮೇ ಬಿ 5 rupees, 10 rupees may vary. Yabbal to Sarjapura, it is 320 rupees. The total distance between Yabbal and Sarjapura is around 15 kilometers. ಅದಕ್ಕೆ ಟೋಟಲ್ ಅಮೌಂಟ್ ಫಿಕ್ಸ್ಡ್ ಇಸ್ 320 rupees, one ಎಂಡಿಂದ ಇನ್ನೊಂದು ಎಂಡ್. ಹೆಬ್ಬಾಳಿಂದ ಹೊಸೂರು ಮೇನ್ ರೋಡ್ಗೆ 250 ರೂಪಾಯಿ, ಮೇಕ್ರಿ ಸರ್ಕಲ್ ಇಂದ ಸಿಲ್ಕ್ ಬೋರ್ಡ್ಗೆ 240 ರೂಪಾಯಿ, 245 ರೂಪಾಯಿ, 245 ರೂಪಾಯಿ. ಏನ್ ಆವರೇಜ್ 1 ಕಿಲೋಮೀಟರ್ ಸುರಂಗ ಮಾರ್ಗದಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನೀವು ಕೊಡುವಂಥ ಟೋಲು 20 ರೂಪಾಯಿ. ದಟ್ ಇಸ್ 19.5 rupees. ಅಪ್ರಾಕ್ಸಿಮೇಟ್ಲಿ 20 ರೂಪಾಯಿ 1 ಕಿಲೋಮೀಟರ್ಗೆ ತಗುಲುವಂಥ ಒಂದು ವೆಚ್ಚ. ನೆಲಮಂಗಲಿನಿಂದ ಅವನು ಹೊಸೂರು ಹೋಗಬೇಕಾದ್ರೆ, ಹೊಸೂರು ರೋಡ ಎಂಡ್ಗೆ ಹೋಗ್ಬೇಕಾದ್ರೆ ಅವನು ಪೆಟ್ರೋಲು ಮತ್ತು ಡೀಸೆಲ್ನ ಲೆಕ್ಕ ಹಾಕಿದ್ರೆ 500 ರೂಪಾಯಿ ಬೇಕು.
ಇಲ್ಲ 1,000 ರೂಪಾಯಿ ಬೇಕು ಪೆಟ್ರೋಲು. ಅದು ಟೈಮಿಂಗ್ಸು, ತಲೆನೋವು, ಇವೆಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ 100ಕ್ಕೂ 100ರಷ್ಟು 350 ರೂಪಾಯಿ 250 ರೂಪಾಯಿ ಕೊಡುವಂಥದ್ದು ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ನು ಕೊಟ್ಬಿಟ್ಟು ಜಾಗ ಖಾಲಿ ಮಾಡ್ತಾನೆ. ಒಟ್ಟು ಬೆಂಗಳೂರಲ್ಲಿ ನಾವು ಪ್ರಪೋಸ್ ಮಾಡಿರುವಂಥದ್ದು, ನಿರ್ಮಾಣ ಮಾಡುವಂಥದ್ದಕ್ಕೆ ಪ್ರಪೋಸ್ ಮಾಡಿರುವಂಥದ್ದು ಟೋಟಲ್ ಲೆಂತ್ ಅಂಡರ್ 90 ಕಿಲೋಮೀಟರ್ಸ್. ಫಸ್ಟ್ ಫೇಸ್ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ 42 ಕಿಲೋಮೀಟರ್ಸ್. First phase it is going to be only 42 kilometers. Second phase it is going to be 54 kilometers. The third phase it is going to be totally 4 phases ಅಲ್ಲಿ ಮಾಡ್ತೀವಿ. ಎಲ್ಲ ಇಂಟರ್ ಕನೆಕ್ಟಿವಿಟಿ ಇರುತ್ತೆ. ನಿತಿನ್ ಗಡ್ಕರಿ ಅವರು ಹೇಳಿರುವಂಥದ್ದು, ನೀವು ಡಿಕಂಜೆಸ್ಟ್ ಮಾಡಬೇಕು, ಬೆಂಗಳೂರಿಗೆ ಸೊಲ್ಯೂಷನ್ ಇರುವಂಥದ್ದೇ 2 ಅಂತ ಹೇಳಿದರೆ, ಒಂದು ಟನಲ್ ರೋಡ್, ಇನ್ನೊಂದು ಮಲ್ಟಿ ಲೇಯರ್ ಫ್ಲೈಓವರ್ಸ್. ಚೈನಾದಲ್ಲಿ ನೋಡ್ತಾ ಇದ್ದೀವಲ್ಲ ನಾವು, ಒಂದು ಫ್ಲೈಓವರ್ ಮೇಲೆ ಇನ್ನೊಂದು ಫ್ಲೈಓವರ್, ಅದ್ರ ಪಾಡಿಗೆ ಅದು ಸ್ಪೀಡಾಗಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತವೆ. ಆ ಥರ ಮಾಡಿದ್ರೆ ಮಾತ್ರ ಬೆಂಗಳೂರು ನೀವು ಸುಧಾರಿಸ್ಬೋದು. ಇಲ್ಲಾಂದರೆ ಬೆಂಗಳೂರು ಗೋಯಿಂಗ್ ಟು ಬಿಕಮ್ ಡೆಡ್ ಸಿಟಿ ಅಂತ ಅವರೇ ಹೇಳಿರುವಂಥದ್ದು, ನಾವಲ್ಲ.